ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. ರಸ್ತೆಯಲ್ಲಿ ಬಿದ್ದು ಸಿಕ್ಕಿದ 3 ಲಕ್ಷ ರೂಪಾಯಿಯನ್ನ ಹಣವಿದ್ದ ಬ್ಯಾಗನ್ನು ಸಲ್ಮಾ ಎಂಬ ಶಾಲಾ ವಿದ್ಯಾರ್ಥಿನಿ ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಬಿಜಾಪುರದಲ್ಲಿ ನಡೆದಿದೆ. ಈ ವಿದ್ಯಾರ್ಥಿನಿಯ ಪ್ರಾಮಾಣಿಕತೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಶಾಲೆಯಿಂದ ಮರಳಿ ಬರುವಾಗ ರಸ್ತೆಯಲ್ಲಿ ಬ್ಯಾಗ್ ಬಿದ್ದಿರುವುದನ್ನು ಸಲ್ಮಾ ಕಂಡಿದ್ದಾಳೆ. ಆ ಬಳಿಕ ಸಲ್ಮಾ ಈ ಬ್ಯಾಗ್ ಅನ್ನು ಪೊಲೀಸರಿಗೆ ಒಪ್ಪಿಸಿದ್ದಾಳೆ. ಆಕೆಯ ಈ ಪ್ರಾಮಾಣಿಕತೆಗೆ ಪೊಲೀಸರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇದು ಪ್ರಾಮಾಣಿಕತೆ ಮತ್ತು ಹೊಣೆಗಾರಿಕೆಗೆ ಒಳ್ಳೆಯ ಉದಾಹರಣೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ತನ್ನ ಸಣ್ಣ ವಯಸ್ಸಿನಲ್ಲಿ ಈ ಹುಡುಗಿ ತೋರಿದ ಅಸಾಧಾರಣ ಪ್ರಾಮಾಣಿಕತೆ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಪೊಲೀಸ್ ಅಧಿಕಾರಿ ಹೇಳಿದ್ದಾರೆ. ಇದೇ ವೇಳೆ ಹುಡುಗಿಯು ಮಾತಾಡಿ, ಇತರರ ಹಣವನ್ನು ಅವರಿಗೆ ಮುಟ್ಟಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದ್ದಾಳೆ. ಸ್ಥಳೀಯರು ಈಕೆಯ ಈ ಪ್ರಾಮಾಣಿಕತೆಗೆ ಮೆಚ್ಚುಗೆ ಸೂಚಿಸಿದ್ದಾರೆ. ಬೆಂಗಳೂರು ಕೋಗಿಲ್ ಲೇಔಟ್ನ ಫಕೀರ್ ಕಾಲೋನಿ ಮತ್ತು ವಾಸಿಂ ಲೇಔಟ್ ಪ್ರದೇಶದ ಬಡ ನಿವಾಸಿಗಳ ಮನೆಗಳನ್ನು ನೆಲಸಮಗೊಳಿಸಿ 128 ದಿನಗಳು ಕಳೆದಿದೆ. ಇನ್ನು 15 ದಿನಗಳಲ್ಲಿ ಪುನರ್ವಸತಿ ಕಲ್ಪಿಸದೇ ಇದ್ದರೆ ಇವರ ಹೋರಾಟದ ಎಚ್ಚರಿಕೆಯನ್ನು ಸ್ಥಳೀಯ ನಿವಾಸಿಗಳು ನೀಡಿದ್ದಾರೆ. ಒಂದು ವೇಳೆ ನ್ಯಾಯ ಸಿಗುವವರೆಗೆ ಸಮುದಾಯದ ಜೊತೆ ನಿಲ್ಲುತ್ತದೆ ಎಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. 2025 ಡಿಸೆಂಬರ್ 20ರಂದು ಬೆಳಗ್ಗೆ ಸುಮಾರು 6 ಗಂಟೆಗೆ ಜೆಸಿಬಿ ಯಂತ್ರಗಳನ್ನು ಬಳಸಿ ಜಿಬಿಎ ಅಧಿಕಾರಿಗಳು ಮತ್ತು ಪೊಲೀಸರ ಸಮ್ಮುಖದಲ್ಲಿ ಯಾವುದೇ ಪೂರ್ವ ಸೂಚನೆ ಅಥವಾ ಕಾನೂನುಬದ್ಧ ಮಾಹಿತಿ ನೀಡದೆ ಸರ್ಕಾರವು 138 ಮನೆಗಳನ್ನು ಕೆಡವಿತ್ತು. ಆಗಲೇ ಸರ್ಕಾರವು ಪುನರ್ವಸತಿಯ ಭರವಸೆ ನೀಡಿತ್ತು. ಆದರೆ ಇಂದಿಗೂ ಆ ಭರವಸೆ ಈಡೇರಿಲ್ಲ. ಜನರು ತೀವ್ರ ಚಳಿ ಮತ್ತು ಉರಿಯುವ ಬಿಸಿಲನ್ನು ಸಹಿಸಿಕೊಂಡು ಇನ್ನೂ ಬೀದಿಯಲ್ಲೇ ಬದುಕುತ್ತಿದ್ದಾರೆ ಎಂದು ಕೋಗಿಲು ಲೇಔಟ್ ಸ್ಲಂ ನಿವಾಸಿಗಳ ಹೋರಾಟ ಸಮಿತಿ ತಿಳಿಸಿದೆ. ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಮಿತಿ, ಸರ್ಕಾರವು ಮುಂದಿನ 15 ದಿನಗಳೊಳಗೆ ಪುನರ್ವಸತಿ ಕಲ್ಪಿಸಬೇಕು ಎಂದು ಒತ್ತಾಯಿಸಿದೆ. ಪುನರ್ವಸತಿ ಕಲ್ಪಿಸುವಲ್ಲಿ ಸರ್ಕಾರ ವಿಫಲವಾದಲ್ಲಿ ಸಮಿತಿಯು ಅನಿರ್ದಿಷ್ಟಾವಧಿ ಹೋರಾಟ ನಿರ್ಧಾರ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದೆ. ಜನಪರ ಸರ್ಕಾರವೆಂದು ಹೇಳಿಕೊಳ್ಳುವ ಕಾಂಗ್ರೆಸ್ ಸರ್ಕಾರವು ಹೊಸ ವರ್ಷದ ಮೊದಲು ಒಳ್ಳೆಯ ಸುದ್ದಿ ನೀಡುವುದಾಗಿ ಭರವಸೆ ನೀಡಿತ್ತು. ಆದರೆ ರಾಜಕೀಯ ಒತ್ತಡದ ಕಾರಣದಿಂದ ಆ ಭರವಸೆಯನ್ನು ಈಡೇರಿಸಲು ವಿಫಲವಾಗಿದೆ ಎಂದು ಜನವಾದಿ ಸಂಘಟನೆಯ ಗೌರಮ್ಮ ತಿಳಿಸಿದ್ದಾರೆ. ಭಾರತೀಯ ರೂಪಾಯಿ ಮೌಲ್ಯ ಅಮೆರಿಕನ್ ಡಾಲರ್ ಎದುರು ಸಾರ್ವಕಾಲಿಕ ಕನಿಷ್ಠ ಮಟ್ಟವಾದ 95.07ಗೆ ಕುಸಿದಿದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ನಡೆಸ್ತಾ ಇರುವ ದಾಳಿಗಳು ಜಾಗತಿಕ ತೈಲ ಪೂರೈಕೆಯಲ್ಲಿ ನಿರಾಶಾದಾಯಕ ಬೆಳವಣಿಗೆಯನ್ನು ಸೂಚಿಸಿದಾಗ ಹಾಗೂ ಕರೆನ್ಸಿ ಮಾರುಕಟ್ಟೆಗಳ ಸಂಪೂರ್ಣ ಅನಿಶ್ಚಿತತೆಯನ್ನು ಹೆಚ್ಚಿಸಿದಾಗ ರೂಪಾಯಿ ಮೌಲ್ಯ ಕುಸಿತ ಆರಂಭವಾಗಿತ್ತು. ಈ ವರ್ಷ ಇಲ್ಲಿಯವರೆಗೆ ರೂಪಾಯಿ ಮೌಲ್ಯವು 5% ಹೆಚ್ಚು ಕುಸಿದಿದೆ ಎಂದು ರಾಯ್ಟರ್ಸ್ ಗಮನಿಸಿದೆ. ಕಳೆದ ವರ್ಷಕ್ಕಿಂತ ಇದೇ ರೀತಿ ಕುಸಿತ ಕಂಡುಬಂದಿದೆ. ಇಂಧನ ವಲಯದಲ್ಲಿ ಉಂಟಾಗಿರುವ ಅಡಚಣೆಯ ಜೊತೆಗೆ ಕಳೆದ ವರ್ಷದ ಮಧ್ಯಭಾಗದಿಂದ ಅಮೆರಿಕ ಜೊತೆಗಿನ ಭಾರತದ ವ್ಯಾಪಾರ ಹೋರಾಟಗಳು ಮತ್ತು ಬಂಡವಾಳ ಹರಿದು ಬಾರದೇ ಇರುವುದು ಕೂಡ ಸಮಸ್ಯೆಗಳಿಗೆ ಕಾರಣವಾಗಿದೆ. ರೂಪಾಯಿ ನಿರಂತರ ದುರ್ಬಲವಾಗುವುದು ಹೂಡಿಕೆದಾರರ ವಿಶ್ವಾಸವನ್ನು ಕುಗ್ಗಿಸುತ್ತದೆ ಮತ್ತು ಬಂಡವಾಳ ಹರಿದು ಬರುವುದನ್ನು ಮತ್ತಷ್ಟು ಹಾನಿಗೊಳಿಸುತ್ತದೆ ಎಂದು ದಿ ವೈರ್ ವರದಿ ಮಾಡಿದೆ. ಕೇಂದ್ರ ಸರ್ಕಾರವು ರೂಪಾಯಿ ಮೌಲ್ಯ ಡಾಲರ್ ಎದುರು ಮಾತ್ರ ಕುಸಿಯುತ್ತಿದೆಯೇ ಹೊರತು ಇತರ ಕರೆನ್ಸಿಗಳ ಎದುರು ಅಲ್ಲ ಎಂದು ಹೇಳಿಕೊಂಡಿದೆ. ಆದರೆ ದಿ ವೈರ್ ಈ ಹಿಂದೆ ವರದಿ ಮಾಡಿದಂತೆ ಇದು ಪರಿಶೀಲನೆಗೆ ನಿಲ್ಲುವುದಿಲ್ಲ ಎಂದು ತಿಳಿಸಿದೆ. ಜಪಾನಿನ ದೊಡ್ಡ ಬ್ಯಾಂಕ್ ಎಂಯುಎಫ್ಜಿ ವರದಿಯ ಪ್ರಕಾರ ರೂಪಾಯಿ ಕುಸಿತವು ಭಾರತೀಯ ದೃಷ್ಟಿಕೋನದಿಂದ ಹೆಚ್ಚು ಆತಂಕಕಾರಿ ಸಂಗತಿಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಅತ್ಯಂತ ಒತ್ತಡದ ಜಾಗತಿಕ ಆಘಾತವಾದ ತೈಲ ಬೆಲೆಗಳು ಯುದ್ಧ ಪೂರ್ವ ಮಟ್ಟಕ್ಕೆ ಸ್ಥಿರವಾದರೂ ಸಹ ಡಾಲರ್ ವಿರುದ್ಧ ರೂಪಾಯಿ ಸಾಕಷ್ಟು ಕಡಿಮೆ ಸ್ಥಾನದಲ್ಲಿ ಉಳಿಯುತ್ತದೆ ಎಂದು ದಿ ವೈರ್ ವರದಿ ಮಾಡಿದೆ. ಗೋಮಾಂಸವನ್ನು ಸಾಗಿಸಲಾಗಿದೆ ಎಂದು ಆರೋಪ ಮಾಡಿ ವಾಹನವನ್ನು ಜಪ್ತಿ ಮಾಡಿದ ಉತ್ತರ ಪ್ರದೇಶ ಸರ್ಕಾರಕ್ಕೆ ಅಲಹಾಬಾದ್ ಹೈಕೋರ್ಟ್ ಚಾಟಿ ಏಟು ನೀಡಿದೆ. ಕಾನೂನುಬಾಹಿರವಾಗಿ ವಾಹನವನ್ನು ವಶಪಡಿಸಿಕೊಂಡಿದ್ದಕ್ಕಾಗಿ ವಾಹನ ಮಾಲೀಕನಿಗೆ 2 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಆದೇಶವನ್ನು ನೀಡಿದೆ. 7 ದಿನಗಳ ಒಳಗಡೆ ಈ ಪರಿಹಾರ ನೀಡುವಂತೆ ಕೋರ್ಟ್ ಸೂಚನೆಯನ್ನ ನೀಡಿದೆ. 2024 ಅಕ್ಟೋಬರ್ನಲ್ಲಿ ಮೊಹಮ್ಮದ್ ಚಾಂದ್ ಎಂಬ ವ್ಯಕ್ತಿಯ ವಾಹನವನ್ನು ವಶಪಡಿಸಲಾಗಿತ್ತು. ಗೋಮಾಂಸವನ್ನು ಸಾಗಿಸಿದ್ದಾರೆ ಎಂದು ಆರೋಪಿಸಿ ಉತ್ತರ ಪ್ರದೇಶದ ಗೋಹತ್ಯೆ ನಿಷೇಧ ಕಾನೂನಿನ ಅನ್ವಯ ಕ್ರಮ ಕೈಗೊಳ್ಳಲಾಗಿತ್ತು. ಆ ಬಳಿಕ ಬಾಗಪತ್ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತು ಮೀರಟ್ ಡಿವಿಷನಲ್ ನ್ಯಾಯಾಲಯವು ವಾಹನವನ್ನು ತಡೆದಿರಿಸಲು ಆದೇಶಿಸಿತ್ತು. ಇದನ್ನು ಪ್ರಶ್ನಿಸಿ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ವಶಪಡಿಸಲಾದ ಮಾಂಸ ಗೋವಿನದ್ದು ಎಂಬುದನ್ನು ದೃಢೀಕರಿಸುವುದಕ್ಕೆ ಪ್ರಾಸಿಕ್ಯೂಷನ್ಗೆ ಸಾಧ್ಯವಾಗಿಲ್ಲ. ಪಶುವೈದ್ಯರ ವರದಿಯ ಪ್ರಕಾರ ಇದು ಗೋವಿನ ಮಾಂಸವಾಗಿರಬಹುದು ಎಂಬ ಶಂಕೆ ಇದೆ ಎಂದು ಹೇಳಿದರು.
ಹೇಳಲಾಗಿದೆ. ಹೀಗಿರುವಾಗ ಗೋಮಾಂಸವೆಂದು ದೃಢೀಕರಿಸಲಾಗದೆ ವಾಹನವನ್ನು ವಶದಲ್ಲಿಟ್ಟುಕೊಂಡದ್ದು ತಪ್ಪು ಎಂದು ಅಲಹಾಬಾದ್ ನ್ಯಾಯಾಲಯ ಹೇಳಿದೆ. ವಾಹನವನ್ನು ವಶಪಡಿಸಿಕೊಂಡಿದ್ದರಿಂದ ಅದರ ಮಾಲೀಕರಿಗೆ ನಷ್ಟವಾಗಿದೆ, ಅವರ ಜೀವನಕ್ಕೆ ತೊಂದರೆಯಾಗಿದೆ. ಆದ್ದರಿಂದ ಅವರಿಗೆ 2 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಮತ್ತು ಈ ಹಣವನ್ನು ಅಧಿಕಾರಿಗಳಿಂದ ಪಡೆದುಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಸೂಚಿಸಿದೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.